ಬೈರಮಂಗಲಕ್ಕೆ ಬರುವಂತೆ ಡಿಕೆಶಿಗೆ ಎಚ್.ಡಿ. ಕುಮಾರಸ್ವಾಮಿ ಆಹ್ವಾನ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೂನ್ 27ರಂದು ಬೈರಮಂಗಲದಲ್ಲಿ ಚರ್ಚೆಗೆ ಪಂಥ ಆಹ್ವಾನ ಇತ್ತು. ಸೊ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡೋದಕ್ಕೆ ಸಿಎಂ ಡಿ.ಕೆ. ಶಿವಕುಮಾರ್ ನಕಾರ ವ್ಯಕ್ತಪಡಿಸಿದ್ದಾರೆ. ಅಂದರೆ ಅದರ ಬಗ್ಗೆ ಯಾವುದೇ ರೀತಿಯಾಗಿ ರಿಯಾಕ್ಟ್ ಮಾಡಿಲ್ಲ. ಈಗ ಅದರ ಬಗ್ಗೆ ಮಾತನಾಡೋದು ಬೇಡ ಅಂತ ಡಿ.ಕೆ.ಶಿ ಹೇಳಿದ್ದಾರೆ. ನಾನು ನಿಮಗೆ ಅದರ ಬಗ್ಗೆ ತಿಳಿಸ್ತೇನೆ ಅಂಥೇಳಿ ಹೊರಟೋದ್ರು. ಅಂದರೆ ಸದ್ಯಕ್ಕೆ ಇಲ್ಲಿಗೆ ನಿಲ್ಲಿಸುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಇಬ್ಬರು ಕಡೆಯಿಂದ ಪಂಥ ಆಹ್ವಾನ ಇತ್ತು. ಎಚ್.ಡಿ. ಕುಮಾರಸ್ವಾಮಿ ಅವರು ಆಯಿತು ನಾನು ಬರ್ತೀನಿ, ಬಟ್ ವಿಧಾನಸೌಧಕ್ಕೆ ಬೇಡ, ರೈತರ ಜೊತೆ ಚರ್ಚೆ ಆಗಲಿ, ರೈತರ ಸಮ್ಮುಖದಲ್ಲೇ ಮಾತನಾಡೋಣ ಅಂತ ಹೇಳಿದರು. ಆ ವಿಚಾರವಾಗಿ ಇವತ್ತು ಡಿ.ಕೆ. ಶಿವಕುಮಾರ್ ಮಾತನಾಡಿದರು. ಬಟ್ ಯಾವುದೇ ರೀತಿಯಾಗಿ ಪ್ರತಿಕ್ರಿಯೆ ಇಲ್ಲ. ಸದ್ಯಕ್ಕೆ ಅದರ ಬಗ್ಗೆ ಮಾತನಾಡಲಿಕ್ಕೆ ನಾನು ಹೋಗೋದಿಲ್ಲ ಅಂಥೇಳಿ ಸೊ ಇಲ್ಲಿಗೆ ನಿಲ್ಲಿಸೋಣ ಅಂತ ಹೇಳಿದ್ದಾರೆ. ಸೊ ಇದು ಇಲ್ಲಿಗೆ ನಿಲ್ಲಿಸುತ್ತಾ ಅಥವಾ ಇದಕ್ಕೆ ಮತ್ತೆ ಕುಮಾರಸ್ವಾಮಿ ಕಡೆಯಿಂದ ಏನಾದರೂ ರಿಯಾಕ್ಟ್ ಬರುತ್ತಾ ಅನ್ನೋದನ್ನು ಕಾದು ನೋಡಬೇಕು. ಇಬ್ಬರ ಒಂದು ಕಿತ್ತಾಟ ಅಂತೂ ಮುಂದುವರಿತಾ ಇದೆ. ಬಟ್ ಈಗ ಸದ್ಯಕ್ಕೆ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇರೋದು ಏನು ಬೇಡ, ಇದನ್ನು ಇಲ್ಲಿಗೆ ನಿಲ್ಲಿಸಿಬಿಡಿ ಅಂತ ತೀರ್ಮಾನಗಳು ಮಾಡಿದ್ದು ಅಂತೇನೆ. ಜನರ ಜೊತೆಗೆ ಮಾತಾಡೋದು ಬೇಡ, ನಾನು ವಾಪಸ್ ತಿಂದು ತಿಳಿಸ್ತೀನಿ. ಜನರ ಜೊತೆಗೆ ಮಾತಾಡೋದು ಬೇಡ, ನಾನು ವಾಪಸ್ ತಿಂದು ತಿಳಿಸ್ತೀನಿ. ಜನರ ಜೊತೆಗೆ ಮಾತಾಡೋದು ಬೇಡ. ನೋಡಿ, ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆಯನ್ನು ನೋಡ್ತಾ ಇದ್ರೆ ಕುಮಾರಸ್ವಾಮಿ ಅವರ ಜೊತೆ ಮಾತನಾಡೋದಕ್ಕೆ ಹಿಂದೇಟನ್ನು ಹಾಕ್ತಿದ್ದಾರಾ ಅಥವಾ ಅವರ ಹತ್ರ ಅಂದರೆ ಡಿ.ಕೆ. ಶಿವಕುಮಾರ್ ಅವರ ಹತ್ರ ದಾಖಲಾತಿ ಇಲ್ವಾ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಬಟ್ 27ನೇ ತಾರೀಕಿಗೆ ಏನು ಫಿಕ್ಸ್ ಆಗಿತ್ತಲ್ಲ ಅದು ಬೇಡ ಅಂತ ಹೇಳ್ತಾ ಇದ್ದಾರೆ. ಸೊ ಹಂಗಾಗಿ 27ನೇ ತಾರೀಕಿಗೆ ಕಾದು ನೋಡಬೇಕು. ಅವತ್ತಿನ ದಿನ ಇಬ್ಬರು ನಾಯಕರು ಕೂತ್ಕೊಂಡು ಮಾತನಾಡ್ತಾರಾ ಅಥವಾ ಇಲ್ವಾ, ಅಥವಾ ಇವರ ಒಂದು ಪ್ರತಿಷ್ಠೆಗಾಗಿ ಮಾತ್ರ ಈ ರೀತಿಯ ಕಿತ್ತಾಟ ಇತ್ತಾ ಅನ್ನೋದು. ಇವರ ಹೋರಾಟ ಇರೋದು ತಮ್ಮ ರಾಜಕೀಯ ಬೆಳೆ ಬೇಯಿಸ್ಕೋದಕ್ಕ ಅಥವಾ ರೈತರ ಪರವಾಗಿ ಏನಾದರೂ ಹೋರಾಟ ನಡೀತಾ ಇದೆ ಅನ್ನೋದನ್ನು ಕಾದು ನೋಡಬೇಕು. 27ನೇ ತಾರೀಕಿಗೆ ಬರಬೇಕು. ಬಟ್ ಇವತ್ತು ಡಿ.ಕೆ. ಶಿವಕುಮಾರ್ ಹೇಳ್ತಾ ಇರೋದು ಅದರ ಬಗ್ಗೆ ಮಾತನಾಡಲಿಕ್ಕೆ ಹೋಗಬೇಡಿ, ಇದನ್ನು ಇಲ್ಲಿಗೆ ನಿಲ್ಲಿಸಬೇಡಿ ಅಂತೇಳಿ. ನಿಲ್ಲಿಸಿದ್ರೆ ಒಳ್ಳೆಯದು, ಯಾರಿಗೆ ಬೇಕು ಇದೆಲ್ಲ.